ಮೇಕೆದಾಟು ವಿಚಾರವಾಗಿ ತಮಿಳುನಾಡಿಗೆ ಹಿನ್ನೆಲೆಯಲ್ಲಿ ಮೇಕೆದಾಟಿನ ಕಡೆಗೆ ಮುತ್ತಿಗೆ ಹಾಕಿ ತಮಿಳಿಗರು ಹೋರಾಟ ನಡೆಸಲಿಕ್ಕೆ ಮುಂದಾಗ್ತಿದ್ದಾರೆ. ತಮಿಳಿಗರು ಹೋರಾಟವನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಮಿಳುನಾಡು ಕಾವೇರಿ ರೈತ ಸಂಘ ಬೃಹತ್ ಹೋರಾಟವನ್ನು ನಡೆಸಲಿಕ್ಕೆ ಮುಂದಾಗ್ತಿದೆ. ಮತ್ತೆ ಕನ್ನಡಿಗರ ವಿರುದ್ಧ ತಮಿಳಾಕ್ರೋಶ ವ್ಯಕ್ತವಾಗ್ತಾ ಇದೆ. ತಮಿಳುನಾಡು ಕಾವೇರಿ ರೈತ ಸಂಘ ಬೃಹತ್ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಮುಖಭಂಗವನ್ನು ಅನುಭವಿಸಿದೆ ತಮಿಳುನಾಡು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾಗೊಳ್ಳುತ್ತಿದ್ದಂತೆ ಪ್ರತಿಭಟನೆಯ ಹಾದಿ ತುಳಿತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ಶುರುವಾಗಿದೆ ಪ್ರತಿಭಟನಾ ರ್ಯಾಲಿ. ಅತ್ತಿಬೆಲೆ ಗಡಿ ದಾಟಿ ಕರ್ನಾಟಕಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರಸಂಗ ನಡೆದಿದೆ. ಈ ವೇಳೆ ರಾಜ್ಯದ ಗಡಿ ಭಾಗ ಅತ್ತಿಬೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಕರ್ನಾಟಕಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರೆ ರೈತರನ್ನ ವಶಕ್ಕೆ ಪಡೆಯಲಾಗುತ್ತೆ. ಅತ್ತಿಬೆಲೆ ಗಡಿ ದಾಟಿ ಕರ್ನಾಟಕಕ್ಕೆ ಮುತ್ತಿಗೆ ಹಾಕಲು ಯತ್ನಿಸ್ತಾ ಇದ್ದಾರೆ ತಮಿಳುನಾಡು ಭಾಗದ ರೈತರು. ರಾಜ್ಯ ಗಡಿ ಭಾಗ ಅತ್ತಿಬೆಲೆಯಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿದೆ. ಕರ್ನಾಟಕಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದರೆ ರೈತರನ್ನು ವಶಕ್ಕೆ ಪಡೆಯಲಾಗುತ್ತೆ. ಮೇಕೆದಾಟು ಡ್ಯಾಮ್ ಮಾಡಬಾರದು ಅಂತ ತಮಿಳು ರೈತರು ಆಗ್ರಹಿಸ್ತಾ ಇದ್ದಾರೆ, ಅಥವಾ ತಮಿಳಿಗರು ಆಗ್ರಹಿಸ್ತಾ ಇದ್ದಾರೆ. 25 ಲಕ್ಷ ಕೃಷಿ ಭೂಮಿ ಬರಡಾಗುತ್ತೆ ಅನ್ನುವಂಥ ಹಕ್ಕೊತ್ತಾಯ ಅವರದ್ದು. 32 ಜಿಲ್ಲೆಗಳಿಗೆ ನೀರಿನ ಸಮಸ್ಯೆ ಆಗುತ್ತೆ ಅನ್ನುವಂತಹ ಪ್ರತಿವಾದ ಅವರದ್ದು. ಅತ್ತಿಬೆಲೆ ಗಡಿ ದಾಟಿ ಕರ್ನಾಟಕಕ್ಕೆ ಮುತ್ತಿಗೆ ಹಾಕಲು ಯತ್ನಿಸ್ತಾ ಇದ್ದಾರೆ. ರಾಜ್ಯ ಗಡಿ ಭಾಗ ಅತ್ತಿಬೆಲೆಯಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ. ಈ ವೇಳೆ ಕರ್ನಾಟಕಕ್ಕೆ ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರೆ ರೈತರನ್ನ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ. ಮೇಕೆದಾಟು ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರದ ಮರುಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ಉಭಯ ರಾಜ್ಯಗಳ ನಡುವೆ ಗಡಿಭಾಗದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ತಮಿಳುನಾಡಿಗೆ ತೀವ್ರ ಹಿನ್ನಡೆಯಾಗಿರೋ ಹಿನ್ನೆಲೆಯಲ್ಲಿ ಅಲ್ಲಿನ ಕಾವೇರಿ ಡೆಲ್ಟಾ ಭಾಗದ ರೈತರು ಹಾಗೂ ವಿವಿಧ ರಾಜಕೀಯ ಸಂಘಟನೆಗಳು ಕರ್ನಾಟಕದ ಗಡಿಯ ಕಡೆಗೆ ಮೆರವಣಿಗೆ ನಡೆಸಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಪ್ರದೇಶಕ್ಕೆ ಮುತ್ತಿಗೆ ಹಾಕಲು ತೀವ್ರ ಹೋರಾಟವನ್ನು ಹಮ್ಮಿಕೊಂಡಿವೆ. ಮೇಕೆದಾಟು ಯೋಜನಾ ವರದಿ ಕಾನೂನು ಬಾಹಿರ ಅಂತಿವೆ. ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಇಲ್ಲಿ ತಮಿಳುನಾಡಿನವರಿಂದ ಕರ್ನಾಟಕಕ್ಕೆ ಮುತ್ತಿಗೆ ಹಾಕಲು ಯತ್ನ. ಕರ್ನಾಟಕದ ವಿರುದ್ಧ ಕಾನೂನು ಕೈಗೆತ್ತಿಕೊಳ್ಳಲು ತಮಿಳರು ಯತ್ನಿಸ್ತಾ ಇದ್ದಾರೆ. ಅತ್ತಿಬೆಲೆ ಬಾರ್ಡರ್ನಲ್ಲಿ ಭಾರೀ ಆತಂಕದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಮೇಕೆದಾಟು ಯೋಜನಾ ವರದಿ ಕಾನೂನು ಬಾಹಿರ ಅಂತ ಪಟ್ಟು ಹಿಡಿದಿದ್ದಾರೆ. ತಮಿಳುನಾಡಿನ ತಂಜಾವೂರು ಮತ್ತು ಡೆಲ್ಟಾ ಜಿಲ್ಲೆಗಳ ರೈತರು ಬೆಳಗ್ಗೆಯಿಂದಲೇ ನಿನ್ನೆ ತಂಜಾವೂರಿನಿಂದ ಹೊರಟು ತಿರುಚಿ, ನಾಮಕ್ಕಲ್, ಸೇಲಂ, ಧರ್ಮಪುರಿ ಮತ್ತು ಹೊಸೂರು ಮಾರ್ಗವಾಗಿ ಕರ್ನಾಟಕದ ಗಡಿಯನ್ನು ಪ್ರವೇಶಿಸುವುದಕ್ಕೆ ಮುಂದಾಗಿದ್ದಾರೆ. ಮೇ 31ರಂದು ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಪ್ರದೇಶಕ್ಕೆ ತಲುಪಿ ಮುತ್ತಿಗೆ ಹಾಕಲು ಯೋಜನೆಯನ್ನ ರೂಪಿಸಿದ್ದಾರೆ. ತಮಿಳುನಾಡಿನ ಎಡಪಕ್ಷಗಳಾದ ಸಿಪಿಐ, ಸಿಪಿಎಂ ಮತ್ತು ಎಂಡಿಎಂಕೆ ನಾಯಕ ವೈಕೋ ಸೇರಿದಂತೆ ಹಲವು ರಾಜಕೀಯ ಪಕ್ಷಗಳು ಹಾಗೂ ವ್ಯಾಪಾರಿ ಸಂಘಟನೆಗಳು ಈ ಹೋರಾಟಕ್ಕೆ ಬೆಂಬಲ ಘೋಷಿಸಿದ್ದು ಚೆನ್ನೈ ಸೇರಿದಂತೆ ವಿವಿಧೆಡೆ ಪ್ರತಿಭಟನೆಯನ್ನು ನಡೆಸುತ್ತಿವೆ. ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಯೋಜನೆಗೆ ಅನುಮತಿ ನೀಡಬಾರದು ಕರ್ನಾಟಕಕ್ಕೆ ಅಂತ ಈ ವೇಳೆ ಒತ್ತಾಯವನ್ನು ಮಾಡಿದ್ರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡೂ ರಾಜ್ಯಗಳು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಿ ಅನ್ನುವಂಥ ಮಾತನ್ನ ಹೇಳಿ ಕಳುಹಿಸಿದ್ದಾರೆ. ಇದರೊಂದಿಗೆ ತಮಿಳುನಾಡು ಸರ್ಕಾರವು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಅಂದ್ರೆ NGTಯ ಮೆಟ್ಟಿಲೇರಿದೆ. ಮತ್ತೊಂದು ಕಡೆ ಕರ್ನಾಟಕದಲ್ಲೂ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸ್ತಾ ಇರುವುದನ್ನು ಖಂಡಿಸಿ ಚಾಮರಾಜನಗರ ಹಾಗೂ ಮೈಸೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಕನ್ನಡ ಪರ ಸಂಘಟನೆಗಳು ತಮಿಳುನಾಡು ಸಿಎಂ ವಿರುದ್ಧ ತೀವ್ರ ಪ್ರತಿಭಟನೆ ಮತ್ತೆ ಅಲ್ಲಿನ ರೈತರು ವ್ಯಕ್ತಪಡಿಸ್ತಾ ಇರುವಂತ ವಿರೋಧವನ್ನ ಖಂಡಿಸ್ತಾ ಇದೆ. Vatti arase
கர்நாடக அரசு வருங்கால முதலமைச்சர் டி.கே. சிவகுமார் சட்டவிரோதமான நடவடிக்கை ಅಷ್ಟಕ್ಕೂ ತಮಿಳುನಾಡು ಮೇಕೆದಾಟಿಗೆ ಯಾಕೆ ದಶಕಗಳಿಂದಲೂ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಕಾವೇರಿ ನದಿಗೆ ಅಡ್ಡಲಾಗಿ ಕರ್ನಾಟಕ ಸರ್ಕಾರ ನಿರ್ಮಿಸಲು ಉದ್ದೇಶಿಸಿರೋ ಮೇಕೆದಾಟು ಜಲಾಶಯ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ಕಾರಣಗಳು ಕೂಡ ನಾವು ನೋಡ್ತಾ ಹೋಗೋಣ. ಕೃಷ್ಣರಾಜ ಸಾಗರ ಅಂದ್ರೆ KRS ಮತ್ತು ಕಬಿನಿ ಜಲಾಶಯಗಳಿಂದ ಕೆಳಗಿರುವ ಪ್ರದೇಶದಲ್ಲಿ ಅಂದ್ರೆ ಬಿಳಿಗುಂಡ್ಲು ಮಾಪನ ಕೇಂದ್ರದವರೆಗೆ ಇರುವಂತಹ ಪ್ರದೇಶದಲ್ಲಿ ಬೀಳುವಂತಹ ಮಳೆ ನೀರು ಯಾವುದೇ ತಡೆ ಇಲ್ಲದೆ ನೇರವಾಗಿ ತಮಿಳುನಾಡಿಗೆ ಹರಿಯುತ್ತೆ. ಅಂದ್ರೆ ನೀರಿನ ನೈಸರ್ಗಿಕ ಹರಿವಿಗೆ ಮೇಕೆದಾಟು ನಿರ್ಮಾಣದಿಂದಾಗಿ ತಡೆ ಒಡ್ಡಿದಂತಾಗುತ್ತೆ ಹರಿವಿಗೆ ಅನ್ನೋದು ತಮಿಳುನಾಡು ರೈತರ ಆರೋಪ. ಮೇಕೆದಾಟು ಬಳಿ ಅಣೆಕಟ್ಟು ನಿರ್ಮಿಸಿದ್ರೆ ಈ ನೈಸರ್ಗಿಕ ಮತ್ತು ಅನಿಯಂತ್ರಿತ ನೀರಿನ ಹರಿವನ್ನ ಕರ್ನಾಟಕ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ತಮಿಳುನಾಡಿನ ವಾದ ಮತ್ತು ಆತಂಕ. ಹಾಗಾಗಿ ರೈತರ ಮತ್ತು ಕೃಷಿ ಮತ್ತು ರೈತರ ಹಿತಾಸಕ್ತಿಗೆ ಇದು ಧಕ್ಕೆ ತರುತ್ತೆ ಅನ್ನುವಂಥ ಕಾರಣಕ್ಕೆ ರೈತರು ಮತ್ತು ಅಲ್ಲಿನ ಸರ್ಕಾರಗಳು ತೀವ್ರ ವಿರೋಧವನ್ನು ಹಿಂದಿನಿಂದಲೂ ಒಡ್ಡುತ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಸೊ ಇದೇ ಕಾರಣಕ್ಕೆ ರೈತರು ಕೂಡ ಈಗ ಮುಂದಾಗ್ತಿದ್ದಾರೆ ವಿರೋಧ ಮಾಡಲಿಕ್ಕೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಆದರೆ ತಮಿಳುನಾಡಿನ ಕುರುವೈ ಬೆಳೆಗೆ ಭಾರಿ ನೀರಿನ ಅಂದ್ರೆ ಮುಂಗಾರು ಬೆಳೆಗೆ ಭಾರಿ ನೀರಿನ ಅಭಾವ ಎದುರಾಗಬಹುದು, ಕೃಷಿ ಸಂಪೂರ್ಣ ನಾಶ ಆಗಬಹುದು ಅನ್ನುವಂಥ ಆತಂಕ ಅಲ್ಲಿನ ರೈತರದ್ದಾಗಿದೆ. ಅದೇ ಕಾರಣಕ್ಕೆ ಪ್ರೊಟೆಸ್ಟ್ನ ಹಾದಿ ತುಳಿದಿದ್ದಾರೆ.